ಹೊಸದಾಗಿ ಬರ್ತಿರುವಂತಹ ಟೂ ವೀಲರ್ ವೆಹಿಕಲ್ಸ್ಗಳಲ್ಲಿ ಸೈಲೆನ್ಸರ್ ಹೊರಭಾಗದಲ್ಲಿ ಈ ಥರ ಪಾರ್ಟ್ನ ನೀವು ನೋಡಿರ್ಬೋದು. ಇದನ್ನು ನೀವು ನೋಡಿಬಿಟ್ಟು ಇದೊಂದು ಸ್ಪಾರ್ಕ್ ಪ್ಲಗ್ ಇರ್ಬೋದು, ಏನೋ ಈ ವೆಹಿಕಲ್ಸ್ಗಳಲ್ಲಿ ಡಬಲ್ ಸ್ಪಾರ್ಕ್ ಪ್ಲಗ್ನ ಕೊಟ್ಟಿದ್ದಾರೆ ಅಂತ ನೀವು ಅಂದ್ಕೊಂಡಿದ್ರೆ ನಿಮ್ಮ ಅನಿಸಿಕೆ ತಪ್ಪು. ಯಾಕೆಂದರೆ ಇದೊಂದು ಲ್ಯಾಂಬ್ಡಾ ಸೆನ್ಸರ್ ಆಗಿರುತ್ತೆ. ಹಾಗೆ ಇದನ್ನು O2 ಸೆನ್ಸರ್ ಅಂತಲೂ ಕರೀತಾರೆ. ಸಿಂಪಲಾಗಿ ಹೇಳಬೇಕು ಅಂದರೆ ಇದೊಂದು ಆಕ್ಸಿಜನ್ ಸೆನ್ಸರ್ ಆಗಿರುತ್ತೆ. ಎಕ್ಸಾಸ್ಟ್ ಔಟ್ಪುಟ್ ಏನು ಬರುತ್ತೆ ಆ ಜಾಗದಲ್ಲಿ ಈ ಸೆನ್ಸರ್ನ ಬಳಸಿರ್ತಾರೆ. ಕೆಲವೊಂದು ಗಾಡಿಗಳಲ್ಲಿ ಸಿಂಗಲ್ ಸೆನ್ಸರ್ನ ಕೊಟ್ಟಿರ್ತಾರೆ, ಹಾಗೆ ಕೆಲವೊಂದು ಗಾಡಿಗಳಲ್ಲಿ 2 ಸೆನ್ಸರ್ನ ಕೊಟ್ಟಿರ್ತಾರೆ. ಒಂದು ಕ್ಯಾಥಲಿಕ್ ಕನ್ವರ್ಟರ್ ಸ್ಟಾರ್ಟಿಂಗಲ್ಲಿ ಕೊಟ್ಟಿರ್ತಾರೆ, ಹಾಗೆ ಇನ್ನೊಂದು ಕ್ಯಾಥಲಿಕ್ ಕನ್ವರ್ಟರ್ ಇನ್ನೊಂದು ತುದಿನಲ್ಲಿ ಕೊಟ್ಟಿರ್ತಾರೆ. ಸೊ ಇದು ಏನಕ್ಕೆ ಕೊಟ್ಟಿರ್ತಾರೆ ಅಂತಂದರೆ ಇಂಜನ್ ಒಳಗಡೆ ಫ್ಯೂಯಲ್ ಮತ್ತು ಆಕ್ಸಿಜನ್ ಕರೆಕ್ಟ್ ಪ್ರಮಾಣದಲ್ಲಿ ಕಂಬಷನ್ ಆಗಿ ಹೊರಗಡೆ ಬರ್ತಿದೆಯಾ ಅಥವಾ ಏನಾದ್ರು ವ್ಯತ್ಯಾಸ ಇದೆಯಾ ಅಂತ ಚೆಕ್ ಮಾಡೋದಕ್ಕೋಸ್ಕರ ಲ್ಯಾಂಬ್ಡಾ ಸೆನ್ಸರ್ನ ಬಳಸಿರ್ತಾರೆ. ಸೊ ಈ ಲ್ಯಾಂಬ್ಡಾ ಸೆನ್ಸರ್ ಏನು ಮಾಡುತ್ತೆ ಅಂತಂದರೆ ಇಂಜನ್ ಒಳಗಡೆ ಫ್ಯೂಯಲ್ ಮತ್ತು ಆಕ್ಸಿಜನ್ ಎರಡು ಕರೆಕ್ಟಾಗಿ ಮಿಕ್ಸಪ್ ಆಗಿ ಬರ್ನ್ ಆಗ್ತಿದೆಯಾ, ಏನಾದ್ರು ವ್ಯತ್ಯಾಸ ಆಗ್ತಿದೆಯಾ ಅಂತ ಚೆಕ್ ಮಾಡೋದಕ್ಕೋಸ್ಕರ ಈ ಸೆನ್ಸರ್ನ ಬಳಸಿರ್ತಾರೆ. ಏನಾದ್ರು ಆಕ್ಸಿಜನ್ ಪ್ರಮಾಣ ಕಮ್ಮಿ ಇದ್ದು ಕರೆಕ್ಟಾಗಿ ಕಂಬಷನ್ ಆಗ್ತಿಲ್ಲ ಅಂದರೆ ಅದರ ಮಾಹಿತಿ ಸಮೇತ ಎಕ್ಸಾಸ್ಟಲ್ಲಿ ಬಂದಿರೋಂಥ ಸ್ಮೋಕಲ್ಲಿ ಡಿಟೆಕ್ಟ್ ಮಾಡಿಬಿಟ್ಟು ECU ಅಂತ ಇರುತ್ತೆ, ಆ ECUಗೆ ಕಳಿಸುತ್ತೆ. ಅಥವಾ ಜಾಸ್ತಿ ಪ್ರಮಾಣದ ಆಕ್ಸಿಜನ್ ಬರ್ತಿದೆ ಅಂದರೂ ಸಹ ಕರೆಕ್ಟಾಗಿ ಕಂಬಷನ್ ಆಗೋದಿಲ್ಲ, ಆವಾಗಲೂ ಸಹ ಈ ಮಾಹಿತಿನ ECUಗೆ ಕೊಟ್ಟು ಕರೆಕ್ಟಾಗಿ ಕಂಬಷನ್ ಆಗೋ ರೀತಿ ಎಷ್ಟು ಬೇಕೋ ಅಷ್ಟು ಪ್ರಮಾಣದ ಆಕ್ಸಿಜನ್ನ ಪ್ರೊವೈಡ್ ಮಾಡೋದಕ್ಕೋಸ್ಕರ ಈ ಆಕ್ಸಿಜನ್ ಸೆನ್ಸರ್ನ ಬಳಸಿರ್ತಾರೆ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ನ ಸೆಲೆಕ್ಟ್ ಆಲ್ ಅಂತ ಕೊಟ್ಕೊಳ್ಳಿ. ಇದೇ ರೀತಿ ಒಳ್ಳೊಳ್ಳೆ ಇಂಟ್ರೆಸ್ಟಿಂಗ್ ಮಾಹಿತಿ ನಿಮ್ಮ ಮುಂದೆ ತರ್ತಾ ಇರ್ತೀನಿ.